ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಲ್ಲಿ ಫೋಟೋ ನೋಡಿದ ತಕ್ಷಣ ಈ ವ್ಯಕ್ತಿನ ಅವತ್ತು ಆಕ್ಸಿಡೆಂಟಲ್ಲಿ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಅವ್ರು ಬಂದು ಕಾರ್ ಗುದ್ದಿದ ಫೋರ್ಸ್ಗೆ ಅವರು ಕಾರ್ ಓಡ್ಕೊಂಡು ರೋಡ್ಗೆ ಹಂಗೆ ಅಪ್ಪಳಿಸಿ ಬಿದ್ದರು. ಅವ್ರು ಪಕ್ಕ ಸತ್ತೋಗಿದ್ದಾರೆ ಮೇಡಮ್ ಅಂತ ಹೇಳ್ಬಿಟ್ಟು ಹೊಂಟೋಗ್ತಾರೆ. ಆವಾಗ ಪಾರಿಜಾತ ಹಂಗೆ ಕುಸ್ತು ಬಿದ್ದೋಗ್ಬಿಡ್ತಾಳೆ. ಅಯ್ಯೋ, ನನ್ನ ಮಗ ಸತ್ತೋಗ್ಬಿಟ್ನ. ಈ ಗೋಲ್ಡಿ, ನಿನ್ನನ್ನು ಈ ಮನೆ ರಾಣಿ ಮಾಡೋದಕ್ಕೆ ಅಂತ ಹೋಗಿದ್ಕೆ ನನಗೆ ಸರಿಯಾಗಿ ಮಾಡಿದೆ. ನನ್ನ ಮಗನೇ ಸಾಯಿಸ್ದೀಯ ಅಲ್ವಾ ನೀನು? ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನೀನು ಎಲ್ಲೇ ಇದ್ರೂ ನಿನ್ನ ಬಂದು ಸರಿಯಾಗಿ ಮಾಡ್ತೀನಿ ಕಣೆ. ನಿನಗೆ ಆ ಮನೇಲಿ ಏನು ಸ್ಥಾನ ಅಂತ ನಿನಗೆ ತೋರಿಸ್ಕೊಡ್ತೀನಿ ಇರು. ಇವಾಗ ನನ್ನ ಮಗುನೇ ಈ ಥರ ಮಾಡಿರೋಳು, ನನ್ನ ಬಿಡ್ತೀಯ, ನನ್ನನ್ನು ಮುಗಿಸ್ಬಿಡ್ತೀಯ ಅಷ್ಟೇ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತ ಪಣ ತೊಡ್ತಾ ಇರ್ತಾಳೆ. ಇಲ್ಲಿ ಜ್ಯೋತಿಕಾ ಜ್ಯೂಸಿಗೆ ವಿಷನ ಮಿಕ್ಸ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಸುಮಿತ್ರ ಬರ್ತಾಳೆ. ಸುಮಿತ್ರ ಬಂದಾಗ, ಮಾಮ್, ಈ ಜ್ಯೂಸ್ನ ಶಾರದಂಗೆ ಅಜ್ಜಿಗೆ ಕೊಟ್ಬಿಡೋದಕ್ಕೆ ಹೇಳ್ತೀರಾ, ಗ್ರಾನಿಗೆ ಕೊಟ್ಬಿಡೋದಕ್ಕೆ ಹೇಳಿ. ನಾನು ಆಚೆ ಕಡೆ ಹೋಗ್ತಾ ಇದ್ದೀನಿ, ನಂಗೆ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡ್ಬರ್ತೀನಿ ಅಂತ ಅಲ್ಲಿ ಇಟ್ಬಿಟ್ಟು ಹೋಗ್ತಾಳೆ. ಆವಾಗ ಸುಮಿತ್ರ ಅವಳು ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರ್ತಾಳೆ. ಜೊತೆ ತುಂಬ ಟೆನ್ಷನ್ ಮಾಡ್ಕೊಂಡು ಅಲ್ಲೇನೆ ಯೋಚನೆ ಮಾಡ್ತಿರ್ತಾಳೆ. ಆವಾಗ ಸಿದ್ದು ಮತ್ತು ಶಾರದನ್ ಜೊತೆ ಪಾಲಕ್ಷ ಹೋಗ್ತಾ ಇರ್ತಾನೆ. ಪಾಲಕ್ಷ ಕಾರಲ್ಲಿ ಹೋಗ್ಬೇಕಾದ್ರೆ ಹೇಳ್ತಾನೆ, ಏನು ಜ್ಯೋತಿಕಂಗೆ ವಿಷಯ ಗೊತ್ತಾಯ್ತಾ ಅಂತ ಕೇಳ್ತಿರ್ತಾನೆ. ಅವಾಗ ಹೌದು, ಜ್ಯೋತಿಕಾ ಮನೇಲಿ ವಿಷಯ ಗೊತ್ತಾಗಿದ್ಮೇಲೆ ಅವಳ ಮುಖ ನೋಡಬೇಕಾಗಿತ್ತು ಹೆಂಗಿತ್ತು ಅಂತ ಶಾರದಾ ಮತ್ತು ಸಿದ್ದು ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ನಾನು ಇವಳನ್ನ ನನ್ನ ಮಗಳು ಅಂತ ಅಂದ್ಕೊಂಡಿದ್ದೆ, ಆದರೆ ಇವಳೇ ನನ್ನ ಸಾವಿಗೆ ಕಾರಣ ಆಗೋಕೆ ಗೊತ್ತಿದ್ಲಲ್ಲ. ಹೆಂಗೋ ದೇವ್ರ ದಯೆಯಿಂದ ಶಾರದಾ ಬಂದು ನನ್ನ ಕಾಪಾಡ್ಬಿಟ್ಲು. ಇವಳನ್ನ ಮಾತ್ರ ಇನ್ನು ಸುಮ್ಮನೆ ಬಿಡಬಾರ್ದು ಅಂತ ಯೋಚನೆ ಮಾಡ್ತಿರ್ತಾನೆ. ಏನು ಮಾವ, ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಸಿದ್ದು ಕೇಳ್ತಾನೆ. ಆವಾಗ ಇಲ್ಲ ಸಿದ್ದು, ಈ ಜ್ಯೋತಿಕನ್ ಸರಿಯಾದ ಟೈಮ್ ನೋಡಿ ಅವಳನ್ನ ಮಕಡನ ಆಚೆ ಕಡೆ ತರಬೇಕು. ನಾನು ಹಿಂಗೆ ಸುಮ್ಮನೆ ಆಗಿಬಿಟ್ರೆ ಅಲ್ಲಿ ದಶರಥಂಗೆ ಮೋಸ ಆಗುತ್ತೆ. ಇಲ್ಲಿ ನನ್ನ ಮಗಳು ಅಂತ ಅವಳ ಮೇಲೆ ಪ್ರೀತಿ ತೋರಿಸಿದ್ರೆ ನನಗೂ ಕಷ್ಟ ಆಗುತ್ತೆ. ಬೇಡಪ್ಪ, ಇವಳು ಸವಾಸನೇ ಬೇಡ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾನೆ. ಪಾರಿಜಾತ ಅಲ್ಲಿ ಯೋಚನೆ ಮಾಡ್ಕೊಂಡು ನಿಂತಿರುವಾಗ ಅಲ್ಲಿ ಈ ಕಾರ್ ಪಾಸ್ ಆಗುತ್ತೆ. ಕಾರಲ್ಲಿ ಪಾಲಕ್ಷನ ನೋಡ್ಬಿಟ್ಟು ಅವಳಿಗೆ ತುಂಬ ಸಂತೋಷ ಆಗುತ್ತೆ. ನನ್ನ ಮಗ ಪಾಲಕ್ಷ ಸದ್ಯ ಇನ್ನೂ ಬದುಕಿದ್ದೀನಲ್ಲ, ಅಷ್ಟು ಸಾಕು ನನಗೆ. ಇನ್ನು ಆ ಗೋಲ್ಡಿಗೆ ಸರಿಯಾಗಿ ಮಾಡ್ತೀನಿ ಇರು ಅಂತ ಪಾರಿಜಾತ ಮನೆಗೆ ಓಡ್ತಾಳೆ. ಸಿದ್ದು ಮತ್ತು ಶಾರದಾ ಇಬ್ಬರೂ ಪಾಲಕ್ಷನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಚೆಕಪ್ ಮಾಡಿಬಿಟ್ಟು, ಪರವಾಗಿಲ್ಲ, ಇವಾಗ ನೀವು ಆರಾಮಾಗಿದ್ದೀರಾ, ಮೊದಲಿಗಿಂತ ಇವಾಗ ಎಷ್ಟೋ ವಾಸಿ, ನಿನ್ನ ಮೇಲೆ ನೀವು ಆರಾಮಾಗಿರ್ಬೋದು, ಆದರೆ ನೀವು ಹೆವಿ ತೂಕ ಆಗಿರೋ ವಸ್ತುನೆಲ್ಲ ಎತ್ತೋದಕ್ಕೆ ಹೋಗಬೇಡಿ, ಆಯಾಸ ಮಾಡ್ಕೊಬೇಡಿ, ಸರಿ ಇನ್ನೂ ಒಂದು ಸ್ವಲ್ಪ ದಿನ ರೆಸ್ಟ್ ಇರಬೇಕಾಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲ, ನಮ್ಮ ಮಾವನ ಚೆನ್ನಾಗಿ ನೋಡ್ಕೊತೀವಿ ಬಿಡಿ ಡಾಕ್ಟರ್ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆವಾಗ ತುಂಬ ಥ್ಯಾಂಕ್ಸ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ಆಚೆ ಕಡೆಗೆ ಬರ್ತಾರೆ. ಸಿದ್ದು ಮತ್ತು ಶಾರದಾ, ನೀವಿಬ್ಬರು ನನ್ನ ಪಾಲಿಗೆ ದೇವರಿದ್ದಂಗೆ, ನೀವೇನೇ ನನ್ನ ಇವತ್ತು ನಾನೇನಾದರೂ ಬದುಕಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ. ನಾನು ಮಾತ್ರ ನಿಮ್ಮ ಋಣನ ಯಾವತ್ತೂ ಮರೆಯೋದಿಲ್ಲ ಕಣಪ್ಪ ಅಂತ ಹೇಳ್ಬಿಟ್ಟು ನಾನು ಇನ್ನು ಹೊಡ್ತೀನಿ ಅಂತ ಹೇಳ್ತಿರ್ತಾರೆ. ಎಲ್ಲಿಗೆ ಹೋಗ್ತಿದ್ದೀರಾ ಮಾವ ಅಂತ ಕೇಳ್ತಾನೆ. ಇನ್ನೇನು ಮಾಡೋದಪ್ಪ, ನಾನು ನನ್ನ ಮನೆಗೆ ಹೋಗ್ತೀನಿ. ಅಲ್ಲಿ ನನ್ನ ಮಗ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾನೋ ಏನೋ, ನಾನು ಇನ್ನೂ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಫಸ್ಟು ಹೋಗಿ ಅವನ್ನ ಮಾತಾಡಿಸ್ಬೇಕು, ಏನು ಮಾಡ್ಕೊಂಡು ಏನೋ ನವೀನ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾನೆ. ಆಯಿತು ಮಾವ, ಹುಷಾರು, ಮನೆಗೆ ಹುಷಾರಾಗಿ ಹೋಗಿ ಅಂತ ಸಿದ್ದು ಹೇಳ್ತಾನೆ. ಸರಿ, ನಾವೇನೇ ಕಾರಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಆವಾಗ ಅಲ್ಲೇ ತಾತ ಕೂತಿರ್ತಾರೆ. ಒಂದು ಸ್ವಲ್ಪ ನಿಂತ್ಕೋ, ಎಲ್ಲಿಗೆ ಹೋಗಿದ್ದೆ ನೀನು? ಬೆಳಗ್ಗೆಯಿಂದ ಕಾಣಿಸ್ತಾ ಇರಲಿಲ್ವಲ್ಲ, ಎಲ್ಲಿಗೆ ಹೋಗಿತ್ತು ಪಯಣ ಅಂತ ಕೇಳ್ತಾ ಇರ್ತಾರೆ. ಆವಾಗ ಇಲ್ಲೇ ರೀ, ನನಗೆ ಸ್ವಲ್ಪ ಕೆಲಸ ಇತ್ತು, ನನ್ನ ಮಗ ಪಾಲಕ್ಷ ಕಾಣಿಸ್ತಾ ಇಲ್ವಲ್ಲ, ಅದಕ್ಕೆ ಎಲ್ಲಿದ್ದಾನೆ ಏನು ಇತ್ತು ಅಂತ ಹುಡ್ಕೋದಕ್ಕೆ ಅಂತ ಹೋಗಿದ್ದೆ ಅಂತ ಹೇಳ್ತಿರ್ತಾಳೆ. ನಿನಗೆ 3 ಹೊತ್ತು ಅವನದೇ ಜ್ಞಾನ, ಯಾವಾಗಲೂ ಅವನ ಬಗ್ಗೆನೇ ನೆನ್ಪು ಮಾಡ್ಕೊತಾ ಇರ್ತೀಯ, ನಿನಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಅಂತ ತಾತ ಬೈತಾ ಇರ್ತಾರೆ. ಆಯ್ತು, ಈ ಅಪ್ಪ ಯಾವಾಗ್ಲೂ ನಾನು ಬೈಯೋದೇ ಆಯಿತು, ಒಂಚೂರು ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಏನದು ಮನಸ್ಸಲ್ಲೇ ಗೊಣಗ್ತಾ ಇದೆಯಲ್ಲ, ಏನಾರು ಬಾಯಿ ಬಿಟ್ಟು ಹೇಳು ಅಂತ ಹೇಳ್ತಾ ಇರ್ತಾರೆ. ಅವಾಗ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಪಾರಿಜಾತ ಅಲ್ಲಿಂದ ಹೊಂಟೋಗ್ತಾಳೆ. ಅವಾಗ ತಾತ ಕೋಪದಲ್ಲಿ ಕುಂತಿರ್ತಾರೆ. ಶಾರದಾ ಇಬ್ಬರೂ ಪಾಲಕ್ಷನ ಅವ್ರ ಮನೆ ಹತ್ರ ಕರ್ಕೊಬಂದು ಡ್ರಾಪ್ ಮಾಡ್ತಾರೆ. ಸರಿ ಮಾವ, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ನೀವು ಒಂದು ಸ್ವಲ್ಪ ಹುಷಾರಾಗಿರಿ, ಏನಾದ್ರು ಹೆಚ್ಚು ಕಡಿಮೆ ಆದರೆ ನನಗೆ ದಯವಿಟ್ಟು ಫೋನ್ ಮಾಡಿ, ನಾವು ಮತ್ತೆ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾನೆ. ಸರಿನಪ್ಪ, ಇವಾಗ ನಿಮ್ಮ ಋಣನೇ ನನ್ನ ಮೇಲೆ ತುಂಬ ಇದೆ, ನೀವು ತುಂಬ ಸಹಾಯ ಆಯಿತು ನಿಮ್ಮಿಂದ ಅಂತ ಹೇಳ್ಬಿಟ್ಟು ಪಾಲಕ್ಷ ಅಲ್ಲಿಂದ ಹೋಗ್ತಾನೆ. ಸರಿ, ಮನೆಗೆ ಹೋಗೋಣ ನಡೀರಿ ಶಾರದವ್ರೆ ಅಂತ ಶಾರದಾ ಮತ್ತು ಸಿದ್ದು ಇಬ್ಬರೂ ಮನೆ ಕಡೆಗೆ ಓಡ್ತಾರೆ.
ಜ್ಯೋತಿಕ ಮಿಕ್ಸ್ ಮಾಡಿ ಇಟ್ಟಿರೋ ವಿಶುದ್ಧ ಜ್ಯೂಸ್ನ ಈಗ ಪಾರಿಜಾತ ಕುಡಿತಾಳ. ಪಾರಿಜಾತ ಕುಡ್ದು ಅವಳು ಸತ್ತೋಗ್ತಾಳ ಅಥವಾ ಜ್ಯೋತಿಕ ರೆಡಿ ಮಾಡಿದ ಜ್ಯೂಸ್ ಅಂತ ಕೇಳಿದ ತಕ್ಷಣ ಆ ಜ್ಯೂಸ್ನ ತೆಗೆದು ಕೆಳಗಡೆಗೆ ಬಿಸಾಕ್ತಾಳೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜ್ಯೋತಿಕನಂತ ಹೀನ ಜನ್ಮದ ಹೆಂಗಸನ್ನ ನಾನು ಲೈಫಲ್ಲೇ ನೋಡಿಲ್ಲ. ಅವಳು ಚೆನ್ನಾಗಿರಬೇಕು ಅಂತ ಎಲ್ಲರನ್ನೂ ಒನ್ ಬೈ ಒನ್ ಸಾಯಿಸ್ತಾ ಹೋಗ್ತಾ ಇದ್ದಾಳೆ. ಈ ಥರ ನಾನು ಚೆನ್ನಾಗಿರಬೇಕು ಅಂತ ಎಷ್ಟೊಂದು ಜನನ ಸಾಯಿಸೋದು ಯಾವ ನ್ಯಾಯ? ಇಂಥ ಹೀನು ಜನ್ಮದ ಜನರುಗಳೂ ಇರ್ತಾರೆ ಅನ್ನೋದನ್ನು ಈ ಧಾರಾವಾಹಿಯಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನಾವು ಎಲ್ಲರೂ ಒಂದು ನಾಣ್ಯ ಕೆಳಮುಖ ಇರುತ್ತಲ್ಲ, ಆ ಥರ ಒಳ್ಳೆ ಫೇಸ್ನ ನೋಡ್ಬಿಟ್ಟು ನಾವು ಅವ್ರು ತುಂಬ ಒಳ್ಳೆಯವರು ಅಂತ ನಂಬ್ಕೊಂಡ್ರೆ ಹಿಂದೆಗಡೆ ವ್ಯಾಘ್ರದ ಮುಖನೂ ಇರುತ್ತೆ. ಅವ್ರು ಹಂಗೇ ಚಾಕು ತಗೊಂಡು ಚುಚ್ಬಿಟ್ಟು ಬಗ್ದಾಕ್ಬಿಡ್ತಾರೆ. ಆದಷ್ಟು ನಾವು ಜೀವನದಲ್ಲಿ ತುಂಬ ಹುಷಾರಾಗಿರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.